ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಯ ಮೈಸೂರು ಸ್ಯಾಂಡಲ್ ಸೋಪ್ ಇದರ ನೂತನವಾಗಿ ರಾಯಭಾರಿಯ ಅನಾವರಣ ಮತ್ತು ಹೊಸ ರೂಪದ ಒಂದು ವಿಜೃಂಭಣೆಯ ಈ ಸಮಾರಂಭದಲ್ಲಿ ಇದೀಗ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ KSTLನ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ನ ಅಧ್ಯಕ್ಷರು ಶಾಸಕರಾದಂಥ ಶ್ರೀ ಅಪ್ಪಾಜಿ ನಾಡಗೌಡ ಅವರೇ, ಅಪ್ಪಾಜಿ ನಾಡಗೌಡರು ಇಂಗ್ಲೀಷ್ನಲ್ಲಿ ಮಾತನಾಡಿದ್ದಾರೆ, ನಾನು ಕನ್ನಡದಾಗ ಮಾತಾಡ್ತೇನೆ. ವಿಲ್ ಕೆಟರ್ ಫಾರ್ ಬೋತ್ ಇಂಗ್ಲೀಷ್ ಆಸ್ ವೆಲ್ ಆಸ್ ಕನ್ನಡ. ಎಲ್ಲರಿಗೂ ನಮಸ್ಕಾರ. ಸೊ ನಮ್ಮ ಈ ನೂತನ ರಾಯಭಾರಿ ಖ್ಯಾತ ಚಲನಚಿತ್ರ ತಾರೆ ಇವತ್ತು ಸುಮಾರು 28.3 ಮಿಲಿಯನ್ ಅಂದರೆ ಸುಮಾರು 3 ಕೋಟಿ ಒಂದು ಫಾಲೋವರ್ಸ್ನ ಹೊಂದಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕಿ ಚಲನಚಿತ್ರ ತಾರೆ ಶ್ರೀಮತಿ ಮಿಸ್ ತಮನ್ನಾ ಭಾಟಿಯಾಜಿ, ನಮ್ಮ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ನ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂಥ ಶ್ರೀ ಸೆಲ್ವಕುಮಾರ್ ಅವರೇ, KSTLನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಶ್ರೀ ಪ್ರಶಾಂತ್ ಅವರೇ, ಟೆಕ್ನಿಕಲ್ ಅಡ್ವೈಸರ್ ಆದಂಥ ಶ್ರೀ ರಜನಿಕಾಂತ್ ಅವರೇ, MSILನ MD ಅವರಂಥ ಶ್ರೀ ಮನೋಜ್ ಕುಮಾರ್ ಅವರೇ, FHRIದ ಅಧ್ಯಕ್ಷರಂಥ ಶ್ರೀ ಶ್ಯಾಮರಾಜು ಅವರೇ, ಪ್ರೊಫೆಸರ್ ಅರವಿಂದ್ ಗಲ್ಗರಿ ಅವರೇ, ಇಂಡಿಪೆಂಡೆಂಟ್ ಡೈರೆಕ್ಟರ್ ಆದಂಥ ಶ್ರೀಮತಿ ಪ್ರತಿಮಾ ವೆಂಕಟ್ದಾರ್ ಅವರೇ, ಶ್ರೀ ಸಂತೋಷ್ ಭಾಟಿಯಾ ಅವರೇ, ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಶಿವಕುಮಾರ್ ಅವರೇ, ಮುಖ್ಯಮಂತ್ರಿಗಳ ಪ್ರೆಸ್ ಸೆಕ್ರೆಟರಿ ಆದಂಥ ಶ್ರೀ ಪ್ರಭಾಕರ್ ಅವರೇ, ಎಲ್ಲ KSTLನ ಅಧಿಕಾರಿಗಳೇ, ಗಣ್ಯರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು KSTL ಏನಿದೆ ಸುಮಾರು 108 ವರ್ಷಗಳ ಒಂದು ಇತಿಹಾಸವನ್ನು ಹೊಂದಿ ಎರಡನೇ ಮಹಾಯುದ್ಧದಲ್ಲಿ ಅವತ್ತು ನಮ್ಮೆಲ್ಲರ ಮಹಾರಾಜರಾಗಿದ್ದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಯಾವಾಗ ಈ ಗಂಧದ ರಫ್ತು ಆಗೋದಿಲ್ಲ, ನಾವೇನು ಮಾಡಬೇಕು ಅಂತ ತಿಳ್ಕೊಂಡು ಆವಾಗ ದಿವಾನರಾದಂಥ ಶ್ರೀ ಎಂ ವಿಶ್ವೇಶ್ವರಯ್ಯವರು ಹಾಗೂ ಶ್ರೀ SG ಶಾಸ್ತ್ರಿ ಅವರು ಇವ್ರನ್ನ ಬ್ರಿಟನ್ಗೆ ಕಳಿಸಿ ಅಲ್ಲಿಯ ತಂತ್ರಜ್ಞಾನವನ್ನು ಪಡ್ಕೊಂಡು ಇವತ್ತು ಈ ಆಯಿಲನ್ನು ಇದು ಮಾಡೋ ಜೊತೆಗೆ ಸಿಗದ ಎಣ್ಣೆ ಜೊತೆಗೆ ಇವತ್ತೊಂದು ಸಹ ಮೈಸೂರು ಸ್ಯಾಂಡಲ್ ಸೋಪ್ ಇವತ್ತೊಂದು ಸಹ ಪ್ರಾರಂಭ ಆಯಿತು. ಇದು ನಮ್ಮ ದೇಶದ ಒಂದು ಹೆಮ್ಮೆಯ ಒಂದು ಸಂಸ್ಥೆಯಾಗಿದೆ. ಇವತ್ತು ಸಹಜವಾಗಿ 108 ವರ್ಷದ ಇತಿಹಾಸ ಇದ್ದಂಥ ಸಂಸ್ಥೆ ಅನೇಕ ಏಳು ಬೀಳು ಹೀಗೆ ಅದರ ಪಾಲಾದರೂ ಕೂಡ ಆ ಸಮಸ್ಯೆಗಳನ್ನ ಮೆಟ್ಟಿ ನಿಂತು ಇವತ್ತು FMCG ಸೆಕ್ಟರ್ನಲ್ಲಿ ಇವತ್ತು ಎಲ್ಲ ಕಾರ್ಪೊರೇಟ್ ಇವ್ರ ಜೊತೆಗೆ ಸ್ಪರ್ಧೆ ಮಾಡಿ ಇವತ್ತೊಂದು ಸಹ ನಾವು ಪ್ರಥಮ ಸ್ಥಾನವನ್ನು ಹೊಂದಿದ್ದೀವಿ ಇವತ್ತಂದರೆ ಭಾಳ ಸಂತೋಷ ಅನ್ನಿಸ್ತದೆ. ಇವತ್ತೊಂದು ದಿವಸ ಈಗಾಗಲೇ ಪ್ರಶಾಂತ್ ಅವರು ನಮ್ಮ ಅಧ್ಯಕ್ಷ ಅಂತ CS ನಾಡಗೌಡರು ಈ ಸಂಸ್ಥೆಯ
ಈಗಿನ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಇವತ್ತು ಮಾತನಾಡಿದ್ದಾರೆ. ಇವತ್ತು ನಾನು ಬೃಹತ್ ಕೈಗಾರಿಕಾ ಸಚಿವನಾದ್ಮೇಲೆ ಏನಾದರೂ ಇದಕ್ಕೆ ಒಂದು ಸ್ಪರ್ಶ ಕೊಡಬೇಕು, ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅಂತ ತಿಳ್ಕೊಂಡು ನಾವು ಚಿಂತನೆ ಮಾಡಿ ಇವತ್ತು ನಮ್ಮ ಮುಂದೆ ಕುಂತಿದ್ದಾರೆ ರಜನಿಕಾಂತ್ ಅವ್ರನ್ನ ನಾವು ಟೆಕ್ನಿಕಲ್ ಅಡ್ವೈಸರ್ ಅಂಥೇಳಿ. ಯಾಕಂದರೆ ಹಿಂದೂಸ್ತಾನ್ ಲಿವರ್ನಲ್ಲಿ ಅವರು ಅನೇಕ ದಶಕಗಳಿಂದ ಕೆಲಸ ಮಾಡಿದರು. ಅವರ ಒಂದು ಮಾರ್ಗದರ್ಶನ ಪಡ್ಕೊಂಡು ಎಲ್ಲರೂ ವಿಚಾರ ಮಾಡಲಿಕ್ಕಾಗಿ ತದನಂತರ ಸಿ ಎಸ್ ನಾಡಗೌಡರು ಈ ಕೆ ಸ್ಟೀಲ್ನ ಅಧ್ಯಕ್ಷರಾಗಿ ನಾವೆಲ್ಲರೂ ಜೊತೆಗೂಡಿ ಇವತ್ತು ಈ ಸಂಸ್ಥೆ ಇವತ್ತು ಸುಮಾರು 1787 ಕೋಟಿ, ಏನು ಪ್ರಾರಂಭಿಕ 1375 ಕೋಟಿ ಇತ್ತು, ಇವತ್ತು 1787 ಕೋಟಿ ರೂಪಾಯಿ ವಹಿವಾಟನ್ನು ಮಾಡಿ ಇವತ್ತು ಸುಮಾರು 451 ಕೋಟಿ ಲಾಭವನ್ನು ಇವತ್ತು ನಾವು ಗಳಿಸಿದ್ದೀವಿ. ಇವತ್ತು ಪ್ರಮುಖವಾಗಿ ಇದಕ್ಕೆ ಒಂದು ಆಧುನಿಕ ಸ್ಪರ್ಶವನ್ನು ಕೊಡಬೇಕು. ನಮ್ಮ ಏನು ಭವ್ಯವಾದಂಥ ಗತವೈಭವದ ಇತಿಹಾಸ ಅದನ್ನೆಲ್ಲವನ್ನು ಕೂಡ ನಾವು ಇದು ಮಾಡಿಕೊಂಡು ಇದಕ್ಕೊಂದು ಆಧುನಿಕ ಸ್ಪರ್ಶ ಕೊಡಬೇಕು ಅಂತ ತಿಳ್ಕೊಂಡು ಇವತ್ತು ಹೊಸ ಒಂದು ಪ್ಯಾಕ್ಸನ್ನು ಇವತ್ತೊಂದು ದಿವಸ ನಾವು ಇದು ಮಾಡಿ ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಕೂಡ ಇವತ್ತು ಕಲಾಲೋಕ ಏನು ನಮ್ಮ GI ಟ್ಯಾಗ್ ಪ್ರಾಡಕ್ಟ್ಸ್ ಇದ್ದಾವೆ, ಅದು ಮೈಸೂರು ಸಿಲ್ಕ್ ಇರ್ಬೋದು, ನಮ್ಮ ಮೈಸೂರು ಸ್ಯಾಂಡಲ್ ಸೋಪು, ಚನ್ನಪಟ್ಟಣ ಟಾಯ್ಸು ಎಲ್ಲವನ್ನ ಇದನ್ನು ಮಾಡಿ ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ತೆಗೆದುಕೊಂಡು ಹೋಗಬೇಕು ಅಂಥೇಳಿ ಇವತ್ತು ದಿವಸ ಕಲಾಲೋಕದಲ್ಲಿ ಇವತ್ತು ದಿವಸ ನಾವು ಅದನ್ನು ಕೂಡ ಮಾಡಿದ್ದೀವಿ. ಇವತ್ತು ಮೈಸೂರು ಸ್ಯಾಂಡಲ್ ಸೋಪು ಭಾಳಷ್ಟು ಜನ ನಾವು ಮಾತನಾಡ್ತಾ ಇದ್ದೀವಿ, ಅದ್ರಾಗ ವಿಶೇಷವಾಗಿ ಮಾಧ್ಯಮ ಸ್ನೇಹಿತರಿಗೆ ನಾನು ಹೇಳೋಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಮೈಸೂರು ಸೈಲ್ಸ್ ಇವತ್ತೊಂದು ದಿವಸ ಮಾರಾಟ ಇದೆ, ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ, ತಮಿಳುನಾಡು, ಮಹಾರಾಷ್ಟ್ರ, ನಾವು ಇಡೀ ದೇಶಾದ್ಯಂತ ಇದನ್ನು ಕೊಂಡೊಯ್ಯಬೇಕು. ಅಷ್ಟೇ ಅಲ್ಲ, ಇವತ್ತೊಂದು ದಿವಸ ನಾವು ರಫ್ತೇನು ಮಾಡ್ತೀವಿ, ಎಕ್ಸ್ಪೋರ್ಟ್ ಏನು ಮಾಡ್ತೀವಿ, ಕೇವಲ 1% ಇದೆ ನಮ್ಮಲ್ಲಿ ಅಂಶದಲ್ಲಿ. ಅದನ್ನು ನಾವು ಅಮೇರಿಕಾ, UK, ಮಿಡ್ಲ್ ಈಸ್ಟು, ಇನ್ನಿತರ ಎಲ್ಲ ಇದರಲ್ಲಿ ಇದನ್ನು ಕೊಂಡೊಯ್ಯಬೇಕು ಅಂಥೇಳಿ ಆ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಹೀಗಾಗಿ ಈ ಸಂದರ್ಭದಲ್ಲಿ ನಮಗೆ ಒಂದು ಪ್ಯಾನ್ ನ್ಯಾಷನಲ್ ಇಮೇಜ್ ಇರಬೇಕಾಗಿದ್ದು ಅಂಥವ್ರು ಬ್ರ್ಯಾಂಡ್ ಅಂಬಾಸಿಡರ್ ಆಗಬೇಕಾಗಿತ್ತು. ನಾವು ಅನೇಕ ಒಂದು ಕಮಿಟಿಯನ್ನು ಇದರಲ್ಲಿ ವಿಷಯ ಸಿ ಎಸ್ ನಾಡಗೌಡ ಹೇಳ್ತಾ ಇದ್ರು, ಆ ಕಮಿಟಿ ಇವತ್ತೊಂದು ದಿವಸ ಒಂದು ಅವಲೋಕನ ಮಾಡಿ ಇವತ್ತೊಂದು ದಿವಸ ಎಲ್ಲನೂ ಎಕ್ಸಸೈಸ್ ಮಾಡಿ ಇವತ್ತು ತಮ್ಮನ್ನ ಭಾಟಿಯಾ ಅವ್ರನ್ನ ಯಾಕೆ ಆಯ್ಕೆ ಮಾಡಿದ್ರು, ಸುಮಾರು 28.3 ಮಿಲಿಯನ್ ಅಷ್ಟೇ ಅಲ್ಲ, ರಾಷ್ಟ್ರೀಯ ಮತ್ತು ಬಹುಭಾಷೆ ಒಂದು ಚಲನಚಿತ್ರ ತಾರೆ ಆಗಿದ್ದರಿಂದ ಇವತ್ತು ಅವರ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆದರೆ ಇವತ್ತು ದಿವಸ ಇದನ್ನು ಪ್ಯೂರ್ಲಿ ಆ ಬಿಸ್ನೆಸ್ ಇದು ಇವತ್ತು ದಿವಸ ಎಲ್ಲ ರೀತಿಯ ಇವತ್ತು ದಿವಸ ನ್ಯಾಷನಲ್ ಇದಕ್ಕೆ ಇದನ್ನು ಕೊಂಡೊಯ್ಯಬೇಕು. ನಾವೇನು 5,000 ಕೋಟಿ ರೂಪಾಯಿ 2030 ಇವತ್ತು ದಿವಸ ನಾವು ವ್ಯವಹಾರ ಮಾಡ್ಬೇಕಂತಿದ್ದೀವಿ, ಅದನ್ನು ರೀಚ್ ಆಗಬೇಕು ಅಂತ ದೃಷ್ಟಿಯಿಂದ ಇವತ್ತು ದಿವಸ ಆಯ್ಕೆಯನ್ನು ಮಾಡಿದ್ವಿ. ಇವತ್ತು ಮೊದಲು KSTL ನಲ್ಲಿ ಸುಮಾರು 36, ನಾವು ಬರೋಕ್ಕಿಂತ ಮುಂಚೆ ಹಿಂದೆ 36 ಪ್ರಾಡಕ್ಟ್ಸ್ ಇತ್ತು. ಈಗ 57 ಪ್ರಾಡಕ್ಟ್ಸನ್ನು ಇವತ್ತು ದಿವಸ ನಾವು ಹೊಸದಾಗಿ ಅದನ್ನು ಮಾಡಿದ್ದೀವಿ. ಅದ್ರ ಜೊತೆಗೆ ನೂತನವಾಗಿ ನಾವು ವಿಜಯಪುರ ಮತ್ತು ದಾಬಾಸ್ಪೇಟ್ನಲ್ಲಿ ಇವತ್ತು ಉತ್ಪಾದನಾ ಘಟಕಗಳನ್ನು ಕೂಡ ಪ್ರಾರಂಭ ಮಾಡಬೇಕು ಅನ್ನುವಂಥ ನಿರ್ಣಯನ ತೆಗೆದುಕೊಂಡಿದ್ದೀವಿ. ಇವತ್ತು ಇಲ್ಲಿ 2 ವರ್ಟಿಕಲ್ಸ್, ಒಂದು ಬ್ಯೂಟಿ ಪ್ರಾಡಕ್ಟ್ಸು, ಇನ್ನೊಂದು ಹೋಮ್ ಪ್ರಾಡಕ್ಟ್ಸು. ಭಾಳಷ್ಟು ಪ್ರಾಡಕ್ಟ್ಸ್ ಇರಲಿಲ್ಲ, 36 ಪ್ರಾಡಕ್ಟ್ಸ್ ಇತ್ತು. ಇನ್ನು 57 ಪ್ರಾಡಕ್ಟ್ಸ್ ಮಾಡಿ ಇವತ್ತು 93 ಪ್ರಾಡಕ್ಟ್ಸನ್ನ ಇವತ್ತು ದಿವಸ ನಾವು ಇಲ್ಲಿ ಮಾಡಿದ್ದೀವಿ. ಮಾಧ್ಯಮದವರು ತಾವು ಕೂಡ ಅದನ್ನು ಹೊರಗಡೆ ಈಗ ಮೇಲೆನೂ ಕೂಡ ನೋಡಿದ್ದೀರಿ, ಹೊರಗಡೆನೂ ಕೂಡ ಅವೆಲ್ಲನೂ ಕೂಡ ಆ ಡಿಸ್ಪ್ಲೇನೂ ಕೂಡ ಮಾಡಿದ್ವಿ. ಹೀಗಾಗಿ ಬ್ಯೂಟಿ ಕೇರ್ ಮತ್ತು ಹೋಮ್ ಕೇರ್ ಇದರಲ್ಲಿ ಕೂಡ ನಾವು ಇವತ್ತು ಏನು ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನೀಸ್ ಇರ್ತವೆ
ಆ ಜೊತೆಗೆ ನಾವು ಸ್ಪರ್ಧೆ ಮಾಡಬೇಕು, 2030 ಒಳಗಡೆ ಇದನ್ನು 5,000 ಕೋಟಿ ರೂಪಾಯಿಗೆ ನಾವು ಒಯ್ಯಬೇಕು ಅನ್ನೋದನ್ನು ಇವತ್ತು ದಿವಸ ನಾವು ಒಂದು ಲಕ್ಷ್ಯ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಆ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇಂಟರ್ನ್ಯಾಷನಲ್ ಇದಕ್ಕೆ ಹೋಗಬೇಕು. ಅದು ಇಂಟರ್ನ್ಯಾಷನಲ್ ಇದಕ್ಕೆ ಸಪ್ರೇಟ್ ಆದಂಥ ಪ್ಯಾಕೇಜಸ್ಸನ್ನು ಕೂಡ, ವಿಶೇಷವಾಗಿ ನಮ್ಮ ಕಮಿಷನರ್ ಗುಂಜನ್ ಕೃಷ್ಣ ಇಲ್ಲ ಈ ಸಮಾರಂಭದಲ್ಲಿಲ್ಲ, ಅವರು ಭಾಳಷ್ಟು ಆಸಕ್ತಿಯನ್ನು ವಹಿಸಿ ಈ ಇಂಟರ್ನ್ಯಾಷನಲ್ ಬ್ಲ್ಯಾಂಡ್ಸ್ ಅಂತಲೂ ಕೂಡ ಅವತ್ತು ದಿವಸ ಮಾರ್ಕ್ ಮಾಡಿದ್ದಾರೆ. ನಾನು ಹೇಳ್ತಾ ಇದ್ದೆ ತಮ್ಮಣ್ಣ ಭಟ್ಟಿ ಅವ್ರಿಗೆ, ಈ ಮೈಸೂರು ಸ್ಯಾಂಡಲ್ ಹೇಗಿದೆ ಹಾಗೆ ನಾವು ಜಾಸ್ಮಿನನ್ನು, ಅದು ಇದಕ್ಕಿಂತ ಎಕ್ಸ್ಪೆನ್ಸಿವ್ ಆಗಿದೆ. ಸುಮಾರು ನಾನು ಅದನ್ನು ಕೊಯಂಬತ್ತೂರ್ದು ಒಂದು ಕಂಪ್ನಿ ಇದರಿಂದ ಇದು ಮಾಡಿ ಹೇಳಿದಾಗ ಸುಮಾರು 2,80,000 ರೂಪಾಯಿ, 2,80,000 rupees per liter. That's a beautiful soap of, it's valued around 400 rupees. You really like it. So I just will present it to you. ಸೊ ಅದನ್ನು ಜಾಸ್ಮಿನನ್ನು ಕೂಡ, ಯಾಕಂದರೆ ಯುರೋಪಿಯನ್ ಮಾರ್ಕೆಟ್ನಲ್ಲಿ ಇವತ್ತು ಮಿಡ್ಲ್ ಈಸ್ಟ್ನಲ್ಲಿ ಸ್ಯಾಂಡಲ್ಗೆ ಒಂದು ಕಡೆ ಇದು ಇದ್ದರೆ, ಯುರೋಪಿಯನ್ ಮಾರ್ಕೆಟ್ನಲ್ಲಿ ಜಾಸ್ಮಿನ್ಗೆ ಜಾಸ್ತಿ ಡಿಮ್ಯಾಂಡ್ ಇದೆ. ಅದನ್ನು ಕೂಡ ನಾವು ಗಮನದಲ್ಲಿಟ್ಕೊಂಡು ಕೆಲಸ ಮಾಡಿ. ಮತ್ತು ನನಗೆ ಒಂದು ವಿಚಾರ ಬರ್ತಾ ಇತ್ತು, ನಾವು ಈಗ ಪರ್ಫ್ಯೂಮ್ ಮಾರ್ಕೆಟ್ನಲ್ಲಿ ನಾವು ಇರಲಿಲ್ಲ. ನಾನು ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಅದರಲ್ಲಿ ನೋಡ್ತಾ ಇದ್ದೆ, ನಾನು ಸೋಷಿಯಲ್ ಮೀಡಿಯಲ್ಲಿ ಇರ್ತನೂ ಸಹ, ಕನೌಜ್ನಲ್ಲಿ ಸುಮಾರು 4,000-5,000 ವರ್ಷ ಹಳೆಯದು. ಇಸ್ ಕಾಲ್ಡ್ ಪರ್ಫ್ಯೂಮ್ ಕ್ಯಾಪಿಟಲ್. ನಮ್ಮದು ಸುಗಂಧ ದ್ರವದ ರಾಜಧಾನಿ ಅಂತೀವಿ ಕನೌಜ್ನಲ್ಲಿ. ನಾನು ಅವ್ರನ್ನ ಅದು ಮಾಡಿ ನಾನು ನಮ್ಮ MD ಅವ್ರಿಗೆ ಹೇಳಿದೆ. ಅವರು ಮತ್ತು ನಮ್ಮ ನಾಡಗೌಡರು, KSTL ಅಧ್ಯಕ್ಷರು ಎಲ್ಲರೂ ಹೋಗಿ ಕನೌಜ್ಗೆ ಹೋಗಿ ಬಂದು, ಈಗ ಆ ಕನೌಜ್ನ ಒಂದು ಕಂಪನಿ ಮತ್ತು ಇನ್ನೊಂದು ಕಂಪನಿ ಇಬ್ಬರು ವೇರಿಯಸ್ ನಮ್ಮ ಪರ್ಫ್ಯೂಮ್ಸನ್ನು, ಅದರಲ್ಲಿ ಪ್ರೀಮಿಯಮ್ ಇದೆ, ಮಧ್ಯಮ ಇದೆ ಮತ್ತು ಸಾಮಾನ್ಯ ಜನರಿಗೆ 3 ಕ್ಯಾಟಗರಿಯಲ್ಲಿ, ಮಹಾರಾಜ ಮಹಾರಾಣಿ ಸೀರೀಸ್ ಅಂತೇಳಿ ಪ್ರೀಮಿಯಮ್ ಸೀರೀಸ್ ಅಂತೇಳಿ ಪ್ರೀಮಿಯಮ್ ವೆರೈಟಿಯಲ್ಲಿ, ಮಧ್ಯಮ ಇರುತ್ತೆ, 3 ಇದರಲ್ಲಿ ಇವತ್ತಿನ ದಿವಸ ಆ ಪರ್ಫ್ಯೂಮ್ಸನ್ನು ಕೂಡ ಇವತ್ತಿನ ದಿವಸ ನಾವು ಇವತ್ತಿನ ದಿವಸ ಮಾರ್ಕೆಟಿಗೆ ಅದನ್ನು ತಮ್ಮಣ್ಣ ಭಟ್ಟಿ ಅವರು ಇವತ್ತಿನ ದಿವಸ ಅದನ್ನು ರಿಲೀಸ್ ಮಾಡಿದ್ದಾರೆ. ಹೀಗೆ KSTL ತನ್ನ ಗತ ವೈಭವ ಏನೇ ಇತ್ತು, ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು, ಸರ್ ಎಂ ವಿಶ್ವೇಶ್ವರಯ್ಯವರು ಮತ್ತು ಶಾಸ್ತ್ರಿಯವರು ಮಾಡಿದಂಥ ಈ ಸಂಸ್ಥೆ, ಇದಕ್ಕೆ ಭಾಳಷ್ಟು ಅಲ್ಲಿ ಕೆಲಸ ಮಾಡಿದವರ ಕಾರ್ಮಿಕರ ಪರಿಶ್ರಮನೂ ಕೂಡ ಇದೆ. ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನಮಗೆ ಸಂಪೂರ್ಣವಾಗಿ, ನಾವು ಯಾವಾಗವಾಗ ಅವ್ರಿಗೆ ಹೋಗಿ ಈ ರೀತಿ ಇದಕ್ಕೆ ಒಂದು ಬೆಳವಣಿಗೆಗೆ ನಾವು ಒತ್ತನ್ನು ಕೊಡ್ತಾ ಇದ್ದೀವಿ ಅಂದಾಗ ಭಾಳ ಸಂತೋಷದಿಂದ ಅವರು ಅದನ್ನು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಉಪಮುಖ್ಯಮಂತ್ರಿಗಳು ಕೂಡ ಭಾಳಷ್ಟು ಇದರ ಬಗ್ಗೆ ಹೆಮ್ಮೆಯನ್ನು ಕೊಟ್ಕೊಂಡಿದ್ದಾರೆ. ಇವತ್ತು ಮೈಸೂರು ಸ್ಯಾಂಡಲ್ ಸೋಪ್ ಏನಿದೆ, KSTL ಏನಿದೆ, ಈ ಪ್ರಾಡಕ್ಟ್ಸನ್ನು ಕೂಡ ಇವತ್ತು ಸಹ ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಇದನ್ನು ಕೊಂಡೊಯ್ಯಲಿಕ್ಕೆ ಇವತ್ತು ನಾವು ತಮ್ಮಣ್ಣ ಭಟ್ಟಿ ಅವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇವತ್ತೊಂದು ಸದ ಮಾಡಿ ಇವತ್ತು ಅದರ ಲಾಂಛನ ಆಗಿದೆ. ಬರುವಂಥ ದಿವಸಗಳಲ್ಲಿ ಈ ಮೈಸೂರು ಸ್ಯಾಂಡಲ್ ನಮ್ಮದೇನು ಸೋಪ್ ಇದೆ, ಪ್ರಾಡಕ್ಟ್ಸ್ ಇದೆ, KSTL ಎಲ್ಲ ಪ್ರಾಡಕ್ಟ್ಸ್ ಕೂಡ ಕೇವಲ ರಾಷ್ಟ್ರೀಯ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇವತ್ತೊಂದು ದಿವಸ ನಾವು ಅದನ್ನು ಕೊಂಡೊಯ್ಯುವಷ್ಟರಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಭಾಳ ಸಂತೋಷದಿಂದ ಈ ಒಂದು ಲಾಂಚ್, ನನ್ನ ಬ್ರ್ಯಾಂಡ್ ಅಂಬಾಸಿಡರ್ ಲಾಂಚ್ಗೆ ನಾನು ಭಾಗವಹಿಸಿದ್ದೀನಿ. ಕೆಲವು ಮಾತುಗಳನ್ನು ತಮ್ಮ ಜೊತೆ ಹಂಚಿಕೊಂಡಿದ್ದೀನಿ. ವಿ ಆರ್ ವೆರಿ ಹ್ಯಾಪಿ madam to have you as a brand ambassador. You may get lots of offers from various corporate brands like FMCG brands, but this is a Mysore Sandal is one soap. This is one PSU which was started by then Maharaja of Mysore, Sri Nalvadi Krishnaraj Wadiyar and Vishweshwaraya ji and Shastri ji, and this is a heritage of our country. So whenever a festival happens anywhere, it's a Diwali or a Dasra or whatsoever, Onam, whatever we have, people use this soap as a tradition. It's been embedded as a tradition from of our people. And today you are an ambassador, and we look forward with your this one active participation, we'll take it to new heights.
and not only in India, we like to grow internationally, and we all will seek your cooperation and your active participation in this. So, and I congratulate for you being the brand ambassador. 28 ಸುಮಾರು 3 ಕೋಟಿ ಫಾಲೋವರ್ಸ್ ಅವ್ರಿಗೆ ಇದ್ದಾರೆ. ನಾವು ಆಯ್ಕೆ ಮಾಡುವಾಗ ಭಾಳಷ್ಟು ಕಮಿಟಿ ಮಾಡಿ ಎಲ್ಲನೂ ಕೂಡ ಒಂದು ರಜನಿಕಾಂತ್ ಅವರು ಇಲ್ಲಿದ್ದಾರೆ ಎಲ್ಲ ಮಾಡಿಕೊಂಡು ಅನೇಕರನ್ನ ವಿಚಾರ ಮಾಡಿದರು. ಅನೇಕ ಸಲ ಭಾಳಷ್ಟು ಇದು ಬರ್ತಾಯಿತ್ತು, ಎಲ್ಲೆಲ್ಲ ಆ್ಯಕ್ಟರ್ಸು ಯಾರು ಕೆಲವೊಬ್ಬರಿಗೆ ಬೇರೆ ಬೇರೆ ಇದಕ್ಕೆ ಎಂಡೋರ್ಸ್ ಮಾಡಿದ್ದಾರೆ, ಯಾರು ಫ್ರೀ ಆಗಿದ್ದಾರೆ, ಯಾರು ಅದರಲ್ಲಿ ಫಾಲೋವರ್ಸಿಂಗ್ ಎಷ್ಟು ಜಾಸ್ತಿ ಇದೆ, ಇದೆಲ್ಲ ಮಾನದಂಡಗಳನ್ನ ಇದು ಮಾಡಿಕೊಂಡು ಇವತ್ತು ತಮ್ಮಣ್ಣ ಬಚ್ಚಿ ಅವ್ರನ್ನ ಇವತ್ತೊಂದು ಸಹ ಕಮಿಟಿ ಇವತ್ತೊಂದು ಸಹ ಆಯ್ಕೆ ಮಾಡಿ ಇವತ್ತೊಂದು ಸಹ ವಿಶ್ವಾಸ ಇದೆ, ವಿ ವಿಲ್ ಟೇಕ್ ಇಟ್ ಟು ನ್ಯೂ ಹೈಟ್ಸ್. ಇದನ್ನು ಭಾಳ ದೊಡ್ಡದಾಗಿ ಬೆಳೆಸುವಂಥ ನಮ್ಮ ಇದನ್ನು ನಾವು ಮಾಡ್ತೀವಿ ಅನ್ನೋ ಮಾತನ್ನು ಸಂದರ್ಭ ಹೇಳಿ, ಇವತ್ತು ಈ ಮಾಧ್ಯಮ ಸ್ನೇಹಿತರು ನಿಮ್ಮದು ಕೂಡ ಭಾಳಷ್ಟು ಪಾಲಿದೆ. ಇವತ್ತೊಂದು ಸಹ ತಾವೂ ಕೂಡ ಇದನ್ನು ಭಾಳಷ್ಟು ಇದನ್ನು ಪ್ರಚಾರವನ್ನು ಹಿಂದೂ ಕೊಟ್ಟಿದ್ದೀರಿ, ಈಗಲೂ ಕೂಡ ಇವತ್ತೊಂದು ಸಹ ಇದು ಮಾಡೋ ಜೊತೆಗೆ ಇವತ್ತು ನಮ್ಮ ಗತವೈಭವ ಏನಿದೆ, ನಮ್ಮ ಈ ಮೈಸೂರು ಸ್ಯಾಂಡಲ್ ಜಾಗತಿಕ ಮಟ್ಟ ಓಡಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೋರಿ ಎಲ್ಲರಿಗೂ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರೋತ್ಸಾಹ ನೀಡೋದಕ್ಕೆ ಸಹಕಾರ ನೀಡೋಕ್ಕೆ ಅಭಿನಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರಗಳು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.